ಏನನ್ನೂ ಸಾಧಿಸದೆ ನಿರರ್ಥಕವಾಗಿ ಬದುಕಿ ಸತ್ತರೆ ಅದು ಸಾವಿಗೆ ಮಾಡುವ ಅವಮಾನ. ಆದರ್ಶವಿಲ್ಲದೆ ಗುರಿ ಇಲ್ಲದೆ ಬದುಕಿದರೆ ಅದು ನಾವು ಬದುಕಿಗೆ ಮಾಡುವ ಅವಮಾನ. ಸ್ವಾಮಿ ವಿವೇಕಾನಂದ. ನಮಸ್ಕಾರ ವೀಕ್ಷಕರೇ, ವಿದ್ಯಾರ್ಥಿಗಳೇ. ಹಿಂದಿನ ಸಂಚಿಕೆಯಲ್ಲಿ ಮಾರ್ಚ್ 2018 ಮತ್ತು ಜುಲೈ 2018 ಕ್ವಶನ್ ಪೇಪರ್ ಸಾಲ್ವ್ ಮಾಡಾಯಿತು. ಸೊ ಇವಾಗ ಲಾಸ್ಟ್ ಇದು ಇರೋದು ಮಾರ್ಚ್ 2009 ಆ್ಯಂಡ್ ಜುಲೈ 2019 ನಾಟ್ 19 ಮಾರ್ಚ್ದಲ್ಲಿ ಯಾವುದು ಕ್ವಶನ್ಸ್ ಬಂದಿತ್ತು ಈ ಚಾಪ್ಟರ್ ಮೇಲೆ? ಇದು ಯಾವುದು? ಚಾಪ್ಟರ್ ಫಿಫ್ತ್ ಚಾಪ್ಟರ್ದಲ್ಲಿ ಯಾವ್ಯಾವ ಕ್ವಶನ್ಸ್ ಬಂದಿದೆ ನೋಡೋಣ. ಹೇಳಿದೇನಲ್ವಾ, ಇದು ಇದರಿಂದ 10 ಮಾರ್ಕ್ಸ್ ಬರುತ್ತೆ, 2 ಮಾರ್ಕ್ಸು, 3 ಮಾರ್ಕ್ಸು, 5 ಮಾರ್ಕ್ಸಿಗೆ ಬರುತ್ತೆ. 2019 ಮಾರ್ಚಲ್ಲಿ 2 ಮಾರ್ಕ್ಸಿಗೆ ಯಾವ್ದು ಬಂದಿದೆ? ಡಿಫೈನ್ ಪಾಯಿಂಟ್ ಮ್ಯೂಟೇಷನ್, ಗಿವ್ ಎನ್ ಎಕ್ಸಾಂಪಲ್ ಫಾರ್ ದಿಸ್. ಪಾಯಿಂಟ್ ಮ್ಯೂಟೇಷನ್ ಅಂದರೆ ಏನು ಅಂತ ಡೆಫಿನೇಷನ್ ಬರೀಬೇಕು ಮತ್ತು ಒಂದು ಎಕ್ಸಾಂಪಲ್ ಕೊಡಬೇಕು. ಅದಕ್ಕೆ ಈ ಡೆಫಿನೇಷನ್ಗೆ 1 ಮಾರ್ಕ್ಸು, ಎಕ್ಸಾಂಪಲ್ಗೆ 1 ಮಾರ್ಕ್ಸು. ಅದರಂತೆ 2 ಮಾರ್ಕ್ಸು ಜೂನ್ 2019 ಬಂದಿರೋದು. ವಾಟ್ ಆರ್ ದ ಕನ್ಕ್ಲೂಷನ್ ಡ್ರಾನ್ ಬೈ ದ H.S. Morgan ಫ್ರಾಮ್ ದ ಕ್ರಾಸಿಂಗ್ ಎಕ್ಸ್ಪೆರಿಮೆಂಟ್ ಇನ್ ಡ್ರಾಸೋಫಿಲಾ ವಿತ್ ರೆಸ್ಪೆಕ್ಟ್ ಟು ಲಿಂಕೇಜ್ ಬಗ್ಗೆ ಅವನು ಡ್ರಾಸೋಫಿಲಾ ಎಕ್ಸ್ಪೆರಿಮೆಂಟ್ ಮಾಡಿದ್ನಲ್ಲ, ಲಿಂಕೇಜ್ ಬಗ್ಗೆ ಅವನು ಏನು ಕನ್ಕ್ಲೂಷನ್ ಬಂದ ಅನ್ನೋದನ್ನು ನೀವು 2 ಮಾರ್ಕ್ಸಿಗೆ ಹೇಳೋದು. ಓಕೆ, ಇವೆರಡದ್ದು 2 ಮಾರ್ಕ್ಸದ್ದು ಆನ್ಸರ್ ಏನು ಬರಿಬೇಕು ಅಂತ ನೋಡೋಣ. ಇವಾಗ ಪಾಯಿಂಟ್ ಮ್ಯೂಟೇಷನ್ ಅಂದ್ರೇನು? ದಿಸ್ ಈಸ್ ಪಾಯಿಂಟ್ ಮ್ಯೂಟೇಷನ್, ನಾಟ್ ಮ್ಯೂಟೇಷನ್. ಪಾಯಿಂಟ್ ಮ್ಯೂಟೇಷನ್ ಅಂದ್ರೇನು, ಅದರ ಎಕ್ಸಾಂಪಲ್. ಪಾಯಿಂಟ್ ಮ್ಯೂಟೇಷನ್ ಅಂದ್ರೇನು? ಡೆಫಿನೇಷನ್: ಪಾಯಿಂಟ್ ಮ್ಯೂಟೇಷನ್ ಅರೈಸಿಂಗ್ ಡ್ಯೂ ಟು ಚೇಂಜ್ ಇನ್ ಸಿಂಗಲ್ ಬೇಸ್. This is single base pair of DNA. Single base pair of DNA. Mutation arise. ಇಲ್ಲಿ ಮ್ಯೂಟೇಷನ್ ಅಂದ್ರೆ ಗೊತ್ತಿದೆ ನಿಮಗೆ. ಸಡನ್ ಚೇಂಜಸ್ ಆಕರ್ ಇನ್ ದ ಜೀನ್. ಸಡನ್ ಸ್ಟೇಬಲ್ and inheritable changes occur in, that is, gene or DNA segment called mutation. ಆದರೆ ಈ ಮ್ಯೂಟೇಷನ್ ಅನ್ನು ನಾವು 2 ಟೈಪ್ ಮಾಡ್ತೇವೆ. ಒಂದು ಪಾಯಿಂಟ್ ಮ್ಯೂಟೇಷನ್, ಇನ್ನೊಂದು ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅಂತ ಮಾಡ್ತೇವೆ. ಇಲ್ಲಿ ಅವ್ರು ಕೇಳಿದ್ದೇನು? ಪಾಯಿಂಟ್ ಮ್ಯೂಟೇಷನ್ ಬಗ್ಗೆ ಕೇಳಿದ್ದಾರೆ. ಆವಾಗ ನೀವು ಈ ಡೆಫಿನೇಷನ್ ಅನ್ನು ಬರಿಬೇಕು. ಮ್ಯೂಟೇಷನ್ ಅರೈಸಿಂಗ್ ಡ್ಯೂ ಟು ಚೇಂಜ್ ಇನ್ ಅ ಸಿಂಗಲ್ ಬೇಸ್. ಇಲ್ಲಿ ನೋಡಿ, ಜೀನ್ ಅಂದರೆ ಇಲ್ಲೇ ದರ್ ಈಸ್ ಅ ಡೆಫಿನೆಟ್ ನಂಬರ್ ಆಫ್ ಬೇಸ್ ಪೇರ್ಸ್ ಇರುತ್ತೆ. ಇದು ಬೇಸ್ ಪೇರ್ ಅಂತ ಹೇಳ್ತೇವೆ. DNA ಒಳಗೆ 2 ಸ್ಟ್ರ್ಯಾಂಡ್ಸ್ ಅಲ್ವಾ? ಈ 2 ಸ್ಟ್ರ್ಯಾಂಡಲ್ಲಿ ಒಂದು ಸ್ಟ್ರ್ಯಾಂಡ್ನಲ್ಲಿ ಮಾತ್ರ ಏನಿರುತ್ತೆ? ಜೀನದ್ದು ಇನ್ಫಾರ್ಮೇಷನ್ ಇರುತ್ತೆ. ಅದಕ್ಕೆ ಇದು ನಾವೇನು ಹೇಳ್ತೇವೆ? ಟೆಂಪ್ಲೇಟ್ ಅಂತ ಹೇಳ್ತೇವೆ. ಈ ಟೆಂಪ್ಲೇಟ್ ಒಳಗೆ ಇವು ನ್ಯೂಕ್ಲಿಯೋಟೈಡ್. ಫಾರ್ ಎಕ್ಸಾಂಪಲ್ ಇಲ್ಲಿ 6 ಇದಾವೆ. ಈ 6 ನ್ಯೂಕ್ಲಿಯೋಟೈಡ್ ಅಂದರೆ ಒಂದು ಕ್ಯಾರೆಕ್ಟರ್ದು ಜೀನು ಅಂತ ಹಿಡಿದಾಗ ಇಲ್ಲಿ ಏನಾಗುತ್ತೆ? ಈಗ ಪಾಯಿಂಟ್ ಮ್ಯೂಟೇಷನ್ ಅಂದಾಗ ಈ ಜೀನಲ್ಲಿ ಈಗ A G, ಇವಾಗ ಪಾಯಿಂಟ್ ಮ್ಯೂಟೇಷನ್ ಅಂದಾಗ ಹೇಗಾಗುತ್ತೆ? ಈಗ ಒಂದು ಜೀನು ಅಂತಂದರೆ ಅಲ್ಲಿ ಡೆಫಿನೆಟ್ ನಂಬರ್ ಏನಿರುತ್ತೆ? ಬೇಸಸ್ ಇರುತ್ತೆ. ಡೆಫಿನೆಟ್ ನಂಬರ್ ಬೇಸ್ ಇರುತ್ತೆ. ಈಗ ನೋಡಿ, A G G C T T A C C. ಫಾರ್ ಎಕ್ಸಾಂಪಲ್, ಈಗ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇದು ಒಂದು ಜೀನು, ಇದು ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಮಾಡುತ್ತೆ. ಓಕೆ, ಈ ಜೀನಲ್ಲಿ ಡೆಫಿನೆಟ್ ನಂಬರ್ ಸೀಕ್ವೆನ್ಸಿ 3 6 9 ನ್ಯೂಕ್ಲಿಯೋಟೈಡದ್ದು ಒಂದು ಜೀನು, ಇದು ಒಂದು ಜೀನದು ಒಂದು ಕ್ಯಾರೆಕ್ಟರ್ದು ಇನ್ಫಾರ್ಮೇಷನ್ ಅನ್ನ ಕ್ಯಾರಿ ಮಾಡಿರುತ್ತೆ. ಇಲ್ಲಿ ಪಾಯಿಂಟ್ ಮ್ಯೂಟೇಷನ್ ಅಂದಾಗ ಇಟ್ ಈಸ್ ಸಿಂಗಲ್ ಬೇಸ್ ಆಫ್ ದ DNA. ಇಲ್ಲಿ A ಆದ ನಂತರ Gನೇ ಬರಬೇಕು, G ಆದ ನಂತರ ಮತ್ತೆ G, C T T. ಇದಕ್ಕೆ ಏನಂತೇವೆ ನಾವು? ಸೀಕ್ವೆನ್ಸೀಸ್ ಅಂತ ಹೇಳ್ತೇವೆ. ಇದು ಕರೆಕ್ಟ್ ಆರ್ಡರ್ ಅಲ್ಲಿ ಇರಬೇಕು. ಈಗ ಇಲ್ಲಿ A ಬಂತು, A ಬಂದ ತಕ್ಷಣ G ಬರೋದ್ರ ಬದಲಿ ಇಲ್ಲಿ C ಬಂತು.
ಅವಾಗ ಇದ್ರದ್ದು ಏನಾಗುತ್ತೆ, ಚೇಂಜ್ ಆಗುತ್ತಾನೆ. ಎ ಸಿ ಜಿ ಸಿ ಟಿ ಟಿ ಎ ಸಿ ಸಿ. ನೋಡಿ, ಒಂದೇ ಒಂದು ಬೇಸ್ ಪೇರು, ಒಂದು ನ್ಯೂಕ್ಲಿಯೋಟೈಡು ಜೀನ್ದಲ್ಲಿ ಒಂದು ಬೇಸ್ ಪೇರ್ ಅಥವಾ ಒಂದು ನ್ಯೂಕ್ಲಿಯೋಟೈಡ್ ಚೇಂಜ್ ಆಗೋದಕ್ಕೆ ಪಾಯಿಂಟ್ ಮ್ಯೂಟೇಷನ್ ಅಂತ. ಪಾಯಿಂಟ್ ಅಂದ್ರೆ ದರ್ ಈಸ್ ಎ ಚೇಂಜ್ ಇನ್ ದ ಸಿಂಗಲ್ ಬೇಸ್ ಪೇರ್. ಇಲ್ಲಿ ಪೇರ್ ಅಂದರೆ ಇನ್ನೊಂದು ಬರುತ್ತೆ, ಇದು ಒಂದು ಸಿಂಗಲ್ ಬೇಸು ಚೇಂಜ್ ಆದಾಗ ಅದಕ್ಕೆ ಪಾಯಿಂಟ್ ಮ್ಯೂಟೇಷನ್. ಆ ಥರ ಆದರೂ ಕೂಡ ಏನಾಗುತ್ತೆ, ಜೆನೆಟಿಕ್ ಡಿಸಾರ್ಡರ್ ಆಗೇ ಆಗುತ್ತೆ. ಅಂಥದ್ದು ಯಾವುದು ಎಕ್ಸಾಂಪಲ್ಲು ಅಂದರೆ ಸೀಕಲ್ ಸೆಲ್ ಎನಿಮಿಯಾ. ಸೀಕಲ್ ಸೆಲ್ ಎನಿಮಿಯಾ ಒಳಗೆ ಏನಾಗುತ್ತೆ ಅಂತಂದರೆ, ಒಂದು ನ್ಯೂಕ್ಲಿಯೋಟೈಡ್ ಚೇಂಜ್ ಆಗಿದ್ದಕ್ಕೆ ಗ್ಲುಟಾಮಿಕ್ ಆ್ಯಸಿಡ್, ಅಲ್ಲಿ ಗ್ಲುಟಾಮಿಕ್ ಆ್ಯಸಿಡ್ ಆಗೋದ್ರ ಬದಲು ಅಲ್ಲೇನೆ ಬೇರೆದು ಅಲೆನೈನ್ ಅನ್ನೋ ಅಮೈನೋ ಆ್ಯಸಿಡ್ ಆಗುತ್ತೆ. ಒಂದೇ ಒಂದು ನ್ಯೂಕ್ಲಿಯೋಟೈಡ್ ಚೇಂಜ್ ಆಗಿದ್ದಕ್ಕೆ. ಅದಕ್ಕೆ ಇಲ್ಲಿ ನೀವು ಡೆಫಿನೇಷನ್ ಬರೀರಿ, ಇದು ಮ್ಯೂಟೇಷನ್ ಅರೈಸಿಂಗ್ ಡ್ಯೂ ಟು ಚೇಂಜ್ ಇನ್ ದ ಸಿಂಗಲ್ ಬೇಸ್ ಪೇರ್ ಆಫ್ DNA is called point mutation, and example sickle cell anemia. This much you write. For this 1 marks and for this 1 marks, 2 marks ಆಯ್ತಲ್ವಾ? ಓಕೆ, ನೆಕ್ಸ್ಟ್ 2 marks ಇಂದ ಯಾವುದಿದೆ? ಈಗ ನೆಕ್ಸ್ಟ್ ಮ್ಯೂಟೇಷನ್ ಬಗ್ಗೆ ಆಯಿತು, ಅದ್ರ ಎಕ್ಸಾಂಪಲ್ಲು ಆಯಿತು, ಪಾಯಿಂಟ್ ಮ್ಯೂಟೇಷನ್ನು ಆಯಿತು ಮತ್ತು ಅದರ ಎಕ್ಸಾಂಪಲ್ ಆಯಿತು. ಸೆಕೆಂಡ್ ಕ್ವಶನ್ 2 marks ಇಂದ, ಇದು ಕೂಡ 2 marks ಇಂದು. ಯಾವುದಿತ್ತು? ಮಾರ್ಗನ್. TH ಮಾರ್ಗನ್ ಅವನು ಡ್ರಾಸೋಫಿಲ್ಲಾ ಮೇಲೆ ಏನು ಮಾಡ್ದ? ಡ್ರಾಸೋಫಿಲ್ಲಾ ಮೇಲೆ ಡ್ರಾಸೋಫಿಲ್ಲಾ ಅಂದರೆ ಹೌಸ್ ಫ್ಲೈ, ದಿಸ್ ಈಸ್ ಸೈಂಟಿಫಿಕ್ ನೇಮ್. ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ದ. ಆ ಎಕ್ಸ್ಪೆರಿಮೆಂಟ್ದಿಂದ ಲಿಂಕೇಜು ಮತ್ತು ರೀಕಾಂಬಿನೇಷನ್ ಅನ್ನೋದನ್ನ, ಲಿಂಕೇಜ್ ಅಂದ್ರೇನು, ರೀಕಾಂಬಿನೇಷನ್ ಏನು ಅನ್ನೋದನ್ನ ಅವ ಏನು ಮಾಡ್ದ? ಕನ್ಕ್ಲೂಡ್ ಮಾಡ್ದ. ಇಲ್ಲಿ ಅವನಿಗೆ ಆ ಎಕ್ಸ್ಪೆರಿಮೆಂಟ್ ಸಹಾಯದಿಂದ ಲಿಂಕೇಜ್ ಬಗ್ಗೆ ಏನು ಕನ್ಕ್ಲೂಡ್ ಮಾಡ್ದ ಅನ್ನೋದನ್ನಷ್ಟೇ ಅವರು 2 marks ಕೇಳಿದ್ದಾರೆ. ಓಕೆ, ಮಾರ್ಗನ್ concluded that when genes are grouped on the same chromosome, some genes are tightly linked, show little recombination. When the genes are loosely linked, they show higher recombination. ನೋಡಿ, ಲಿಂಕೇಜು ಮತ್ತು ರಿಕಾಂಬಿನೇಷನ್ ಅನ್ನೋದು ಎರಡು ಒಟ್ಟಿಗೆ ಬರೋದು. ಲಿಂಕೇಜು ಮತ್ತು ರೀಕಾಂಬಿನೇಷನ್ ಎರಡು ಒಟ್ಟಿಗೆ ಬರೋದು. ಲಿಂಕೇಜ್ ಯಾವ ಥರ ಇರುತ್ತೆ, ಎಷ್ಟು % ಇರುತ್ತೆ, ಅದ್ರ ಮೇಲೆ ರಿಕಾಂಬಿನೇಷನ್ ಪರ್ಸೆಂಟೇಜ್ ಹೇಳುತ್ತೆ. ಅವನು ಎಕ್ಸ್ಪೆರಿಮೆಂಟ್ನಿಂದ ಅದನ್ನು ಪ್ರೂವ್ ಮಾಡಿದ್ದು, ಇವನೇ ಹೇಳಿದ್ದು ಎಕ್ಸ್ ಲಿಂಕ್ಡ್ ಇನ್ಹೆರಿಟನ್ಸ್. ಅಂದರೆ ಎಕ್ಸ್ ಕ್ರೋಮೋಸೋಮ್ದಲ್ಲಿ ಕೆಲವೊಂದು ಬಾಡಿ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಮಾಡುವಂಥ ಜೀನ್ಸ್ ಇರುತ್ತೆ, ಆ ಜೀನ್ಸು ಇದಕ್ಕೆ ಸಂಬಂಧ ಇರುತ್ತೆ. ಅದರಿಂದ ಅಲ್ಲಿ ಈ ಎಕ್ಸ್ ಕ್ರೋಮೋಸೋಮ್ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅದ್ರ ಬೇಸ್ ಮೇಲೆ ಆ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ, ಅದಕ್ಕೆ ಎಕ್ಸ್ ಲಿಂಕ್ಡ್ ಅಂತ ಹೇಳ್ದ. ಇಲ್ಲಿ ನೀವು ಡೆಫಿನೇಷನ್ ಏನು ಬರೆಯೋದಂದ್ರೆ, ಸೊ ವೆನ್ 2 genes ಆರ್ ಗ್ರೂಪ್ಡ್ ಆನ್ ದ ಸೇಮ್ ಕ್ರೋಮೋಸೋಮ್. ಈಗ 2 ಜೀನು ಒಂದೇ ಕ್ರೋಮೋಸೋಮ್ದಲ್ಲಿ ಇದ್ದಾಗ, ಈಗ 2 ಕ್ರೋಮೋಸೋಮ್ ಇದೆ, 2 ಜೀನ್ ಇದಾವೆ, ಅವು ಹತ್ರ ಇದ್ದಾಗ, ಇದು ಒಂದೇ ಕ್ರೋಮೋಸೋಮ್ದಲ್ಲಿ 2 ಜೀನ್ ಇದ್ದಾಗ ಅವಾಗ ಏನಾಗುತ್ತೆ, ಸಮ್ ಜೀನ್ಸ್ ಆರ್ ಟೈಟ್ಲಿ ಲಿಂಕ್ಡ್. ನೋಡಿ, ಈ ಕ್ರೋಮೋಸೋಮ್ ಇದೆ, ಒಂದು ಇಲ್ಲಿದ್ದು ಒಂದು ಇಲ್ಲಿದ್ರು ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಬಟ್ ಇದು ಹತ್ರ ಇದ್ದಾಗ 2 ಜೀನು, ಈ ಲಿಂಕೇಜ್ ಏನಿರುತ್ತೆ, ಬಾಂಡಿಂಗ್ ಜಾಸ್ತಿ ಇರುತ್ತೆ. ಸೊ ಜೀನ್ಸ್ ಆರ್ ಟೈಟ್ಲಿ ಲಿಂಕ್ಡ್. ಈಗ ಒಂದೇ ಕ್ರೋಮೋಸೋಮ್ದಲ್ಲಿ 2 ಜೀನ್ ಇದ್ವು ಅಂದರೆ, 2 ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಮಾಡೋ ಜೀನ್ ಇದ್ವು ಅಂದರೆ, ಅವು ಟೈಟ್ ಆಗಿ ಲಿಂಕ್ ಆಗಿತ್ತಂದ್ರೆ ದೇ ಶೋ ಲಿಟಲ್ ರೀಕಾಂಬಿನೇಷನ್. ರೀಕಾಂಬಿನೇಷನ್ ಅಂದರೆ ಇದರಲ್ಲಿ ಬದಲಾವಣೆ ಆಗೋದು. ಇದು ಕ್ರಾಸ್ ಆದಾಗ ಇದು ಇಲ್ಲಿ ಎಕ್ಸ್ಚೇಂಜ್ ಆಗ್ಬೋದು ಅಥವಾ ಆಗ್ಬೋದು. ಇವೆರಡು ಹತ್ತತ್ರ ಇದ್ದಾಗ ಎಕ್ಸ್ಚೇಂಜ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಅದಕ್ಕೆ ಲಿಂಕೇಜು ಟೈಟ್ ಇತ್ತಂದ್ರೆ ರಿಕಾಂಬಿನೇಷನ್ ಪರ್ಸೆಂಟೇಜು ಕಡಿಮೆ ಇರುತ್ತೆ. ಲಿಂಕೇಜು ಜೀನ್ಸ್ ಲಿಂಕೇಜು ಲೂಸ್ ಇತ್ತಂದ್ರೆ ರಿಕಾಂಬಿನೇಷನ್ ಪರ್ಸೆಂಟೇಜು ಹೈ ಇರುತ್ತೆ. ಇದನ್ನೇ ಅವನು ಆ ಎಕ್ಸ್ಪೆರಿಮೆಂಟ್ನಿಂದ ಕನ್ಕ್ಲೂಡ್ ಮಾಡಿದ್ದು.
So you have to write, Morgan concluded that when genes are grouped on the same chromosome, ಒಂದೇ chromosome ದಲ್ಲಿ ಟೈಟ್ ಆಗಿ ಹೆಲ್ಡ್ ಆದಾಗೆ, see, if genes are grouped on the same chromosome and they are tightly linked, this is called linkage. Linkage ಗೆ ಸಂಬಂಧ ಇರೋದು. Tightly linked, little recombination. Loosely linked, more recombination. This is the statement. For 2 marks you have to write this statement. You get full 2 marks. Okay. ಈಗ ನೆಕ್ಸ್ಟ್ ಕ್ವಶನ್ ಯಾವುದು ನೋಡೋಣ. 2 marks ಇಂದ ಆಯಿತು. ಮಾರ್ಚ್ 2019ದಲ್ಲಿ ಪಾಯಿಂಟ್ ಮ್ಯೂಟೇಷನ್ನು ಎಕ್ಸಾಂಪಲ್ ಕೇಳಿದ್ದಾರೆ. ಜೂನ್ 2019ನಲ್ಲಿ 2 ಮಾರ್ಕ್ಸಿಗೆ ಮಾರ್ಗನ್ನದ್ದು ಕನ್ಕ್ಲೂಷನ್, ಲಿಂಕೇಜ್ ಬಗ್ಗೆ ಕನ್ಕ್ಲೂಷನ್ ಕೇಳಿದ್ದಾರೆ. ಡೆಫಿನೇಷನ್ನು ಈಗ ಎಕ್ಸ್ಪ್ಲೇನ್ ಮಾಡಾಯಿತು. ನೆಕ್ಸ್ಟ್ ನೋಡೋಣ. ಈಗ 3 ಮಾರ್ಕ್ಸಿಗೆ ಆ್ಯಕ್ಚುಲಿ ಮಾರ್ಚ್ 2019ನಲ್ಲಿ 2 ಮಾರ್ಕ್ಸಿಂದ 2 ಕೇಳಿದ್ದಾರೆ, 5 ಮಾರ್ಕ್ಸಿಂದ 1 ಕೇಳಿದ್ದಾರೆ. ಅಲ್ಲಿ 9 ಮಾರ್ಕ್ಸಿಗೆ ಅಷ್ಟೇ ಬಂದಿದೆ ಈ ಚಾಪ್ಟರ್ ಮೇಲೆ. 9 ಮಾರ್ಕ್ಸ್ಗೆ ಅಷ್ಟೇ ಬಂದಿದೆ. ಯೂಶ್ವಲಿ ಇದು 10 ಮಾರ್ಕ್ಸ್ಗೆ ಇರೋದು. ಬಟ್ ಮಾರ್ಚ್ 2009ನಲ್ಲಿ 2 ಮಾರ್ಕ್ಸಿಂದ 2 ಕೇಳಿಬಿಟ್ಟು 5 ಮಾರ್ಕ್ಸಿಂದ 1 ಕೇಳಿದ್ದಾರೆ. ಓಕೆ, ಇವಾಗ ಇದು ನೋಡೋಣ. 2 ಮಾರ್ಕ್ಸಿಗೆ ಏನು ಕೇಳಿದ್ದಾರೆ? ರೈಟ್ ದ ಕ್ಯಾರಿಯೋಟೈಪ್ ಆ್ಯಂಡ್ ಎನಿ 2 ಸಿಂಪ್ಟಮ್ಸ್ ಆಫ್ ಕ್ಲಿನ್ಫಿಲ್ಟರ್ ಸಿಂಡ್ರೋಮ್. ಈ ಕ್ಲಿನ್ಫಿಲ್ಟರ್ ಸಿಂಡ್ರೋಮ್ ಬಗ್ಗೆ ನೀವು ಅಭ್ಯಾಸ ಮಾಡಿದ್ದೀರಾ. ಸಿಂಡ್ರೋಮ್ ಅಂದಾಗ ಇದು ಯಾವುದು? ದಿಸ್ ಈಸ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ಇವಕ್ಕ 3 ಕಲ್ತಿದ್ದೀರಾ. ಒಂದು ಟರ್ನರ್ ಸಿಂಡ್ರೋಮ್, ಒಂದು ಡೌನ್ಸ್ ಸಿಂಡ್ರೋಮ್, ಇನ್ನೊಂದು ಕ್ಲಿನ್ಫಿಲ್ಟರ್ ಸಿಂಡ್ರೋಮ್. ಇವು ಎಲ್ಲ ಏನು? ಕ್ರೋಮೋಸೋಮ್ ಡಿಸಾರ್ಡರ್ಸ್. ಮೆಂಡೆಲಿಯನ್ ಡಿಸಾರ್ಡರ್ಸ್ ಅಲ್ಲ, ಇವು ಕ್ರೋಮೋಸೋಮ್ ಲೆವೆಲ್ದಲ್ಲಿ ಆಲ್ಟ್ರೇಷನ್ ಆದಾಗ ಈ ಕ್ರೋಮೋಸೋಮ್ದಲ್ಲಿ ಇದು ಕೂಡ ಮತ್ತೆ 2 ಟೈಪ್ ಬರುತ್ತೆ. ಇದು ಪಾಲಿಪ್ಲಾಯ್ಡಿ ಮತ್ತು ಆ್ಯನುಪ್ಲಾಯ್ಡಿ ಅಂತ ಬರುತ್ತೆ. ಆ್ಯನುಪ್ಲಾಯ್ಡಿ ಅಂತ ಬರುತ್ತೆ. ಆ್ಯನುಪ್ಲಾಯ್ಡಿ ಅಂದರೆ ಕ್ರೋಮೋಸೋಮ್ ನಂಬರ್ ಫಿಕ್ಸ್ ಇರುತ್ತೆ, ಆ ಕ್ರೋಮೋಸೋಮ್ ನಂಬರ್ದಲ್ಲಿ ವೇರಿಯೇಷನ್ ಆಯಿತು ಅಂದರೆ ಅದಕ್ಕೆ ಆ್ಯನುಪ್ಲಾಯ್ಡಿ ಅಂತೆ. ಒಂದು ಸೆಟ್ಟೇ ಚೇಂಜ್ ಆದಾಗ ಅದು ಪಾಲಿಪ್ಲಾಯ್ಡಿ. ಇಲ್ಲಿ ಬರೀ ಇರುವಂಥ ಕ್ರೋಮೋಸೋಮ್ದಲ್ಲಿ, ಇದು ಹ್ಯೂಮನ್ ಬಗ್ಗೆ ಇದ್ದಾಗ 46 ಕ್ರೋಮೋಸೋಮ್ ಇದಾವಲ್ವಾ, ಈ 46 ಕ್ರೋಮೋಸೋಮ್ದಲ್ಲಿ ಒಂದು ಡಿಲೀಟ್ ಆಗಿ 45 ಆದರೂ ಆಗ್ಬೋದು, ಒಂದು ಆ್ಯಡ್ ಆಗಿ 47 ಆದರೂ ಆಗ್ಬೋದು. ಅವಾಗ ಇದು ಕ್ರೋಮೋಸೋಮ್ ನಂಬರ್ ಚೇಂಜ್ ಆಗುತ್ತೆ ತಾನೆ. ಅಂಥದಕ್ಕೆ ಏನು ಹೇಳ್ತೇವೆ ಅಂದ್ರೆ ಆ್ಯನುಪ್ಲಾಯ್ಡಿ ಅಂತ ಹೇಳ್ತೇವೆ. ದಿಸ್ ಈಸ್ ಆಲ್ಸೋ ಒನ್ ಎಕ್ಸಾಂಪಲ್ ಆಫ್ ಆ್ಯನುಪ್ಲಾಯ್ಡಿ. ಓಕೆ, ಇಲ್ಲಿ ಅವ್ರು ಕೇಳಿರೋದೇನು? 2 ಮಾರ್ಕ್ಸ್ ಕೇಳಿದ್ದಾರೆ. ಇದ್ರ ಕ್ಯಾರಿಯೋಟೈಪ್ ಏನು ಬರಿಬೇಕು ಮತ್ತು ಅದ್ರದ್ದು 2 ಸಿಂಪ್ಟಮ್ ಅಷ್ಟೇ ನೀವು ಬರೆಯೋದು. ಇದ್ರ ಕ್ಯಾರಿಯೋಟೈಪು ಮತ್ತು 2 ಸಿಂಪ್ಟಮ್. ಓಕೆ, ಈಗ ಆನ್ಸರ್ ನೋಡೋಣ ಏನು ಬರಿಬೇಕು ಅಂಥೇಳಿ. ಓಕೆ, ಇವಾಗ ಏನು? ಕ್ಯಾರಿಯೋಟೈಪ್ ಆಫ್ ಕ್ಲಿನ್ಫಿಲ್ಟರ್ ಸಿಂಡ್ರೋಮ್ ಆ್ಯಂಡ್ 2 ದೇರ್ ಸಿಂಡ್ರೋಮ್ಸ್. ಇಲ್ಲಿದ್ದಾವೆ 5 ಸಿಂಡ್ರೋಮ್ಸ್ ಇದೆ, ಅದರಲ್ಲಿ ಯಾವಾದರೂ 2 ಬರೆಯೋದು. ಫಸ್ಟ್ ನೀವು ಕ್ಯಾರಿಯೋಟೈಪ್ ಬರಿಬೇಕು. ಕ್ಯಾರಿಯೋಟೈಪ್. ಈ ಕ್ಯಾರಿಯೋಟೈಪ್ ಅಂದರೆ ಇಲ್ಲೇನು ಕ್ರೋಮೋಸೋಮ್ ನಂಬರ್ ಚೇಂಜ್ ಆಗಿರುತ್ತೆ. ಕ್ಲಿನ್ಫಿಲ್ಟರ್ ಸಿಂಡ್ರೋಮ್ದಲ್ಲಿ ಇದು ಯಾವಾಗಲೂ ಏನು ಹೇಳೋದಂದರೆ ಟ್ರಯೋಸೋಮಿ ಅಥವಾ ಟ್ರೈಸೋಮಿ ಅಂತ ಹೇಳ್ತೇವೆ. ಟ್ರೈಸೋಮಿ ಅಂತಂದರೆ ಏನಾಗುತ್ತೆ ಇಲ್ಲೇ? ಸೊ ಇನ್ ಕ್ಲಿನ್ಫಿಲ್ಟರ್ ಸಿಂಡ್ರೋಮ್, so that is 22 pairs autosomes plus ಹೀಗಾದರೂ ಬರಿಬಹುದು ಅಥವಾ 44A plus XY. ಇದು ಮೇಲೊಳಗಾಗೋದು. ಇಲ್ಲೇನಾಗುತ್ತೆ? ಮೇಲೊಳಗೆ ಒಂದು ಎಕ್ಸ್ಟ್ರಾ X ಕ್ರೋಮೋಸೋಮು, this one which takes place in the male. So karyotype equal to 44A plus XXY. You have to write this one, you get 1 marks. ಗೊತ್ತಾಯ್ತಾ? ಕ್ಯಾರಿಯೋಟೈಪ್ ಅಂದ್ರೆ ಅಲ್ಲೇನು 44 ಆಟೋಸೋಮ್ಸ್ ಇರುತ್ತೆ, XY ಮೇಲೊಳಗಾಗೋದು. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು X ಕ್ರೋಮೋಸೋಮ್ ಎಡಿಷನ್ ಆಗಿರುತ್ತೆ.
ಕಂಡೀಷನ್ಗೆ ನಾವೇನು ಹೇಳ್ತೇವೆ, ಕ್ಲಿನ್ಫಿಲ್ಟರ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಓಕೆ, ಯು ಹ್ಯಾವ್ ಟು ರೈಟ್ ಕ್ಯಾರಿಯೋಟೈಪ್ ದಿಸ್ ಒನ್ 44A ಪ್ಲಸ್ XXY. ಆ ನಂತರ 2 ಸಿಂಡ್ರೋಮ್ ಹೇಳುವ ಅಂತ ಹೇಳಿದ್ದಾರೆ, ಸಿಂಪ್ಟಮ್ಸ್ ಹೇಳು ಅಂತ ಹೇಳಿದ್ದಾರೆ ನೋಡಿ. ಫಸ್ಟ್ ಸಿಂಪ್ಟಮ್, ಸೆಕ್ಸ್ ಆಫ್ ಇಂಡಿವಿಜುವಲ್ ಮೇಲ್ ಬಟ್ ಪೊಸೆಸಸ್ ಫೀಮೇಲ್ನೆಸ್ ಆಟ್ ಪ್ಯೂಬರ್ಟಿ. ಬೇಸಿಕ್ ಆಗಿ ಅದು ಮೇಲೇ ಇರುತ್ತೆ, ಆದರೆ ಫಿಸಿಕಲಿ ಮೇಲಿದ್ರೂ ಕೂಡ ಮೆಚುರಿಟಿ ಸ್ಟೇಜಿಗೆ ಫೀಮೇಲ್ನೆಸ್ ಕ್ಯಾರೆಕ್ಟರು ಕಾಣಿಸುತ್ತೆ. ಇದು ಒಂದು ಕ್ಯಾರೆಕ್ಟರ್. ಆ್ಯಂಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಇದನ್ನ ಬರಿಬೇಕು. ಗೈನಕೋಮ್ಯಾಸ್ಟಿಯಾ, ಜಸ್ಟ್ ಗೈನಕೋಮ್ಯಾಸ್ಟಿಯಾ ಅಂತ ಹೇಳ್ತೇವೆ. ಗೈನಕೋಮ್ಯಾಸ್ಟಿಯಾ ಅಂದರೆ ಬ್ರಾಡ್ ಚೆಸ್ಟ್ and enlarged breast tissue. This is this condition. So at puberty, maturity ಗೆ ಏನಾಗುತ್ತೆ, ಸೊ ಫೀಮೇಲ್ನೆಸ್ ಕ್ಯಾರೆಕ್ಟರು ಅಲ್ಲಿ ಕಾಣಿಸುತ್ತೆ. ಹಾಗಾಗಿ ಬ್ರಾಡ್ ಚೆಸ್ಟ್ ಮತ್ತು ಬ್ರೆಸ್ಟ್ ಟಿಶ್ಯೂಸ್ ಡೆವಲಪ್ ಆಗುತ್ತೆ. ಅದಕ್ಕೆ ಆ ಕಂಡೀಷನ್ಗೆ ಗೈನೋಮೆಸ್ಟಿಕ್. ಡಿಮಿನಿಷ್ಡ್ ಮೇಲ್ ಫೀಚರ್ಸ್ ಆಟ್ ಪ್ಯೂಬರಿಟಿ. ಸೊ ಪ್ಯೂಬರಿಟಿ ಅಂದರೆ ಮೆಚುರಿಟಿ ಬಂದಾಗ ಮೇಲ್ ಕ್ಯಾರೆಕ್ಟರ್ಸು ಸಪ್ರೆಸ್ ಆಗುತ್ತೆ, ಫೀಮೇಲ್ ಕ್ಯಾರೆಕ್ಟರ್ಸು ಅರೈಸ್ ಆಗುತ್ತೆ. ಯಾಕಂದ್ರೆ ಒಂದು ಎಕ್ಸ್ ಆ್ಯಡ್ ಆಗಿದ್ದಕ್ಕೆ. ಸೊ ನೋಡಿ, ಇಲ್ಲಿ 5 ಇದೆ, ಎನಿ 2 ಯು ಹ್ಯಾವ್ ಟು ರೈಟ್. ಈ 5ರಲ್ಲಿ ಯಾವುದಾದ್ರೂ 2 ಬರೆದ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ದಿಸ್ ಒನ್ ಈಸಿ ಆ್ಯಂಡ್ ದಿಸ್ ಒನ್ ಲರ್ನಿಂಗ್ ಡಿಸಬಿಲಿಟಿ ಅಂಥವ್ರಿಗೆ ಲರ್ನಿಂಗ್ ಪ್ರಾಬ್ಲಮ್ ಇರುತ್ತೆ, ಅವರಿಗೆ ಲರ್ನಿಂಗ್ ಡಿಸಬಿಲಿಟಿ. ಸೊ ಲೈಕ್ ದ್ಯಾಟ್ ಔಟ್ ಆಫ್ 5 ಎನಿ 2 ಯು ಹ್ಯಾವ್ ಟು ರೈಟ್. ಯಾಕಂದ್ರೆ 2 ಮಾರ್ಕ್ಸ್ ಕೇಳಿದ್ದಾರೆ ನೋಡಿ. ಒಂದು ಕ್ಯಾರೆಕ್ಟರ್ಗೆ 1 ಸಿಂಪ್ಟಮ್ಗೆ ಹಾಫ್ ಮಾರ್ಕ್ಸ್, ಗೊತ್ತಾಯ್ತಾ? ಅಲ್ಲಿ ಡೆಫಿನೇಷನ್ ಇದಕ್ಕೆ 1 ಮಾರ್ಕ್ಸು, 2 ಕ್ಯಾರೆಕ್ಟರ್ಗೆ 1 ಮಾರ್ಕ್ಸ್, ಟೋಟಲಿ 2 ಮಾರ್ಕ್ಸ್. ಓಕೆ, ವಿ ಗೋ ಟು ನೆಕ್ಸ್ಟ್ ಒನ್. ಸೊ ಕ್ಯಾರಿಯೋಟೈಪು ಮತ್ತು 2 ಸಿಂಪ್ಟಮ್ಸು ಹೇಳಿದ್ವಿ. ಕ್ಯಾರಿಯೋಟೈಪ್ ಅಂದರೆ 44A ಪ್ಲಸ್ XXY and 2 characters. Next, mention the mechanism of X0 type of sex determination in insect. ನೋಡಿ, ಇಲ್ಲಿ sex determination ಬಗ್ಗೆ ಕೇಳಿದ್ದಾರೆ. ಇದು 3 ಮಾರ್ಕ್ಸ್ಗೆ. ಯಾವಾಗ? ಜುಲೈ 2019 ಅಲ್ಲಿ ಕೇಳಿದ್ದು. Mention the mechanism of X0 type of sex determination. ನೋಡೋಣ ಈಗ ಸೆಕ್ಸ್ ಡಿಟರ್ಮಿನೇಷನ್ X0 ಟೈಪು ಇನ್ಸೆಕ್ಟ್ ಒಳಗೆ ಹೇಗಾಗುತ್ತೆ ಅಂತ. ಆನ್ಸರ್ ಏನು ಬರಿಬೇಕು ಅನ್ನೋದು ಹೇಳ್ತೇನೆ. ಓಕೆ ನೋಡಿ, X0 ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಎಲ್ಲಿ ಇನ್ಸೆಕ್ಟಲ್ಲಿ ಆಗುತ್ತೆ. ಈಗ 3 ಮಾರ್ಕ್ಸಿಗೆ ಏನು ಬರಿಬೇಕು? ಸೊ X0 ಅನ್ನೋದು ಅಲ್ಲಿ ಮೇಲ್ ಅಲ್ಲಿ ಅಂದರೆ ಇಲ್ಲಿ ಗಂಡು ಇನ್ಸೆಕ್ಟ್ ಅಲ್ಲಿ ಒಂದೇ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ, ಇನ್ನೊಂದು ವಾಯ್ ಇರಲ್ಲ, ಏನಿಲ್ಲ. ಸೆಕ್ಸ್ ಕ್ರೋಮೋಸೋಮ್ ಅಂದ್ರೆ ಒಂದೇ ಇರುತ್ತೆ, ಎಕ್ಸ್ ಕ್ರೋಮೋಸೋಮ್. ಅದೇ ಫೀಮೇಲ್ ಅಲ್ಲಿ ಏನಿರುತ್ತೆ, 2 ಎಕ್ಸ್ ಕ್ರೋಮೋಸೋಮ್ ಇರುತ್ತೆ. ಆದ್ರಿಂದ ಇದಕ್ಕೆ ಏನ್ ಹೇಳ್ತೇವೆ? ಇಟ್ ಈಸ್ ಮೇಲ್ ಹಿಟರೋಗ್ಯಾಮೆಟಿ. You have to write this one. Male heterogamety means male has only 1 X chromosome. Males have only 1 X chromosome along with autosomes. See, autosomes ಅಂಕರ್ ಹೇಳ್ತೀರಾ, ಅದರಲ್ಲಿ ಎಷ್ಟು ಬರುತ್ತೆ? ಆಟೋಸೋಮ್ಸ್ ಬರೋದು 2 ಸೆಟ್ ಇರುತ್ತೆ. ಇಲ್ಲಿ ಮೇಲೊಳಗೆ ಒಂದೇ ಎಕ್ಸ್ ಕ್ರೋಮೋಸೋಮ್, ಇನ್ನೊಂದು ಇಲ್ಲದಕ್ಕೆ 0 ಅಂತ ಹಾಕಿರೋದು. ಓ ಅಂತ ಅದು ಕ್ರೋಮೋಸೋಮ್ ಅಲ್ಲ, ಇದು 0 ಅಂತ, ಒಂದೇ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ. So autosome, and females have pair of X chromosome. Females ಅಲ್ಲಿ ಏನಿರುತ್ತೆ? 2 ಎಕ್ಸ್ ಕ್ರೋಮೋಸೋಮ್ ಇರುತ್ತೆ. ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ಇದು ಓ ಅಂತ ಕನ್ಸಿಡರ್ ಮಾಡಬೇಡಿ, ಇಲ್ಲ ಅನ್ನೋದು 0 ಅನ್ನೋದು ಹೇಳುತ್ತೆ, ಒಂದೇ ಎಕ್ಸ್ ಕ್ರೋಮೋಸೋಮ್. ಅದಕ್ಕೆ ನೀವು ಸ್ಟೇಟ್ಮೆಂಟ್ ಅಲ್ಲಿ ಬರೀಬೇಕು, ಮೇಲ್ಸ್ ಹ್ಯಾವ್ ಓನ್ಲಿ 1 ಎಕ್ಸ್ ಕ್ರೋಮೋಸೋಮ್ ಅಲಾಂಗ್ ವಿತ್ ಆಟೋಸೋಮ್, ಫೀಮೇಲ್ಸ್ ಹ್ಯಾವ್ ಪೇರ್ ಆಫ್ ಎಕ್ಸ್ ಕ್ರೋಮೋಸೋಮ್. ಸೊ ಇಲ್ಲಿ ಇನ್ಸೆಕ್ಟ್ ಅಲ್ಲಿ ಅಂತ ಕೇಳಿದ್ದಾರೆ, ನೀವು ಎಕ್ಸಾಂಪಲ್ ಇನ್ಸೆಕ್ಟ್ ಅಂತ ಬರೀತೀರಾ, ಇಲ್ಲಿ ನೋ ನೀಡ್, ಯಾಕಂದ್ರೆ ಅವರು ಮೆನ್ಷನ್ನೇ ಮಾಡಿಬಿಟ್ಟಿದ್ದಾರೆ. ಮೆನ್ಷನ್ ಮಾಡಲಿಲ್ಲ ಅಂತಂದ್ರೆ ಗ್ರಾಸ್ ಹೋಪರ್ದಲ್ಲಿ ಅಥವಾ ಬೇರೆ ಇನ್ಸೆಕ್ಟ್ ಅಲ್ಲಿ ಆಗುತ್ತೆ ಅನ್ನೋದು ಕೊಡ್ತೇವೆ. ಅದ್ರ ಜೊತೆ ನೀವು ಈ ರೈಟಿಂಗ್ ಜೊತೆ ನೀವೇನ್ ಮಾಡಬೇಕು, ಇದನ್ನ ಚೆಕ್ಕರ್ ಬೋರ್ಡ್ ರಿಪ್ರೆಸೆಂಟ್ ಮಾಡಬೇಕು. ಈ ತರ ಮೇಲಲ್ಲಿ ಹೇಗಿರುತ್ತೆ, ಇದು ಎ ಅಂದ್ರೆ ಆಟೋಸೋಮು, X0 ಅಂದ್ರೆ ಒಂದೇ ಎಕ್ಸ್ ಕ್ರೋಮೋಸೋಮ್ ಇದೆ. ಇದು ಈ ಗ್ಯಾಮೆಟ್ಸ್ ಇಲ್ಲಿ ಯಾವ ತರದ ಗ್ಯಾಮೆಟ್ ಆಗುತ್ತೆ, ಇದು ಪೇರೆಂಟ್, ಇದು ಮೇಲು, ಇದು ಫೀಮೇಲ್. ಫೀಮೇಲ್ ಅಲ್ಲಿ 2 ಎಕ್ಸ್ ಕ್ರೋಮೋಸೋಮು, ಇದು ಆಟೋಸೋಮ್ಸ್ ಡಿಪ್ಲಾಯ್ಡ್. ಗ್ಯಾಮೆಟ್ಸ್ ಯಾವ ಥರ ಆಗುತ್ತೆ, ಇದರಲ್ಲಿ ಎಕ್ಸ್ ಕ್ರೋಮೋಸೋಮ್ ಹಿಡಿದು ಆಟೋಸೋಮ್ ಜೊತೆ 1 ಎಕ್ಸ್ ಕ್ರೋಮೋಸೋಮ್ ಇರುವಂಥ ಗ್ಯಾಮೆಟ್ಸ್ ಆಗುತ್ತೆ. ಕೆಲವೊಂದು
ಗ್ಯಾಮೆಟ್ಸ್ ಅಲ್ಲಿ ಎಕ್ಸ್ ಕ್ರೋಮೋಸೋಮ್ ಇರೋದಿಲ್ಲ, ಬರೀ ಆಟೋಸೋಮ್ಸ್ ಅಷ್ಟೇ ಇರುತ್ತೆ. 2 ಟೈಪ್ ಗ್ಯಾಮೆಟ್ ಇಲ್ಲಿ ಫಾರ್ಮೇಷನ್ ಆಗುತ್ತೆ ಮೇಲಲ್ಲಿ, ಅದನ್ನು ಗ್ಯಾಮೆಟ್ಸ್ ಅಂತ ಹೇಳಿ ಬರಿಬೇಕು. ಓಕೆ, ಆಮೇಲೆ ಫೀಮೇಲ್ ಅಲ್ಲಿ ಏನು, ಎಲ್ಲದರಲ್ಲೂ ಒಂದು ಎಕ್ಸ್ ಕ್ರೋಮೋಸೋಮು ಆಟೋಸೋಮು, ಎಕ್ಸ್ ಕ್ರೋಮೋಸೋಮು ಆಟೋಸೋಮ್ ಇರುವಂಥ ನಾರ್ಮಲ್ ಆದ ಗ್ಯಾಮೆಟ್ಸ್ ಆಗುತ್ತೆ. ಈಗ ಒಂದು ವೇಳೆ ಈ ಗ್ಯಾಮೆಟ್ಟು ಮತ್ತು ಈ ಫೀಮೇಲ್ ಗ್ಯಾಮೆಟ್ಟು ಫ್ಯೂಸ್ ಆಗಿ ಫರ್ಟಿಲೈಸ್ ಆದಾಗ ಅಲ್ಲಿ ಇಲ್ಲಿಂದ 1 ಎಕ್ಸ್ ಬರುತ್ತೆ, ಇಲ್ಲಿಂದ 1 ಎಕ್ಸ್ ಬಂದಾಗ ಅದು ಫೀಮೇಲ್ ಆಗುತ್ತೆ, ಫೀಮೇಲ್ ಇನ್ಸೆಕ್ಟ್ ಆಗುತ್ತೆ. ಯಾಕಂದರೆ ಫೀಮೇಲ್ದಲ್ಲಿ 2 ಎಕ್ಸ್ ಇರುತ್ತೆ, ಫೀಮೇಲ್ ಇನ್ಸೆಕ್ಟ್ ಆಗುತ್ತೆ. ಒಂದು ವೇಳೆ ಇಲ್ಲಿ ಗ್ಯಾಮೆಟಲ್ಲಿ ಇಲ್ಲ, ಎಕ್ಸ್ ಕ್ರೋಮೋಸೋಮ್ ಇಲ್ಲ, ಇಲ್ಲಿ ಎಕ್ಸ್ ಕ್ರೋಮೋಸೋಮ್ ಇದೆ, ಇವೆರಡು ಗ್ಯಾಮೆಟ್ ಫ್ಯೂಸ್ ಆಯಿತು ಅಂದರೆ ಇಲ್ಲಿ ಒಂದೇ ಎಕ್ಸ್ ಬರುತ್ತೆ, ಆಟೋಸೋಮ್ 2 ಸೆಟ್ ಬರುತ್ತೆ, ಅವಾಗ ಇದು ಏನಾಗಿರುತ್ತೆ, ಮೇಲ್ ಆಗಿರುತ್ತೆ. ಗೊತ್ತಾ? ಯು ಹ್ಯಾವ್ ಟು ಮೆನ್ಷನ್ ದಿಸ್ ಒನ್, ಇದನ್ನು ರಿಪ್ರೆಸೆಂಟ್ ಮಾಡಬೇಕು. ಪೇರೆಂಟಲ್, ಇದು ಪೇರೆಂಟಲ್ಲು, ಇದು ಗ್ಯಾಮೆಟ್ಸು, ಆ್ಯಂಡ್ ದಿಸ್ ಒನ್ ಈಸ್ ಪ್ರೊಜೆನಿ. ಮೇಲ್ ಯಾವಾಗುತ್ತೆ, ಫೀಮೇಲ್ ಯಾವಾಗುತ್ತೆ. ಸೊ ನೀವು ನೀಟಾಗಿ ಇದನ್ನ ಕ್ಲೀನಾಗಿ ಇದನ್ನು ಬರೆದ್ಬಿಟ್ಟು ಆ ನಂತರ ಇದನ್ನು ರಿಪ್ರೆಸೆಂಟ್ ಮಾಡಿ. ದಿಸ್ ಒನ್ ಯು ಹ್ಯಾವ್ ಟು ರಿಪ್ರೆಸೆಂಟ್, ದೆನ್ ಓನ್ಲಿ ಯು ಗೆಟ್ ಅ ಫುಲ್ ಮಾರ್ಕ್ಸ್. ಇಲ್ಲಿ ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ, ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ, 3 ಮಾರ್ಕ್ಸ್ ಡಿವಿಷನ್ ಆಗುತ್ತೆ. ಇಲ್ಲಿ ನೀವು ಎಕ್ಸಾಂಪಲ್ ಗೊತ್ತಿದ್ರೆ ಬರೀರಿ, ಇಲ್ಲ ಅಂದರೆ ಇಲ್ಲ, ಯಾಕಂದರೆ ಅವ್ರು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಇನ್ಸೆಕ್ಟ್ ಅಂತ, ನೋ ನೀಡ್ ಟು ರೈಟ್. ಈ ನೀವು ಬರೆದ್ರೆ ಒಳ್ಳೆಯದು, ಬಟ್ ಇಲ್ಲಿ ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ, ಇದು ನೋಡಿ ಹಾಫ್ ಮಾರ್ಕ್ಸ್, ದಿಸ್ ಈಸ್ ಹಾಫ್ ಮಾರ್ಕ್ಸ್, ಲೈಕ್ ದ್ಯಾಟ್ ಡಿವಿಷನ್ ಆಫ್ ಮಾರ್ಕ್ಸ್ ಯಾವಾಗಲೂ. ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಓಕೆ, ನಾವು ಯು ಅಂಡರ್ಸ್ಟುಡ್. ನೆಕ್ಸ್ಟ್ಗೆ ಹೋಗೋಣ. ಓಕೆ ನೋಡಿ, ಇವಾಗ ಮಾರ್ಚ್ 2019 2 ಮಾರ್ಕ್ಸಿಗೆ ಮತ್ತು 3 ಮಾರ್ಕ್ಸಿಗೆ ಯಾವ್ದ್ಯಾವ್ದು ಕೇಳಿದ್ದು ಅದಕ್ಕೆ ಏನು ಆನ್ಸರ್ ಅನ್ನೋದನ್ನು ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಾಗಿದೆ. ನೀಟಾಗಿ ಆ ಥರ ರೆಫರ್ ಮಾಡಿ ಬರೆದ್ಬಿಟ್ರೆ, ನಾನು ಕೊಟ್ಟಿರುವಂಥ ಡೆಫಿನೇಷನ್ಸು ಮತ್ತು ಅದು ಚಾರ್ಟು ನೀವು ಅದನ್ನ ಪ್ರಾಕ್ಟೀಸ್ ಮಾಡಿಬಿಟ್ರೆ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಈಗ ಇಲ್ಲಿಗೆ ಇದನ್ನ ಈ ಸೆಷನ್ದಲ್ಲಿ ಇದನ್ನ 2 ಮಾರ್ಕ್ಸು ಮತ್ತು 3 ಮಾರ್ಕ್ಸಿಂದು ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ಸೆಷನ್ದಲ್ಲಿ, ನೆಕ್ಸ್ಟ್ ಸಂಚಿಕೆಯಲ್ಲಿ 5 ಮಾರ್ಕ್ಸಿಂದನ್ನು ಹೇಗೆ ಬರೆಯೋದು, ಯಾವ್ದು ಕೇಳಿದ್ದಾರೆ ಅನ್ನೋದನ್ನು ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.